ಆರಂಭದಲ್ಲೇ ಜಯಪ್ರಕಾಶ್ ಶೆಟ್ಟಿ ಅವರು ಒಂದೊಳ್ಳೆ ಮಾತು ಹೇಳಿದ್ರು. ಮಕ್ಕಳೇ, ದ್ವಿತೀಯ ಪಿಯುಸಿ ಮಕ್ಕಳೇ ಎಸ್ಪೆಷಲಿ ಹೆದರಬೇಡಿ, ಯಾವುದೇ ಕಾರಣಕ್ಕೂ ಹೆದರಬೇಡಿ, ಮತ್ತೆ ಆರಾಮಾಗಿರಿ, ಟೇಕ್ ಇಟ್ ಈಸಿ ಅನ್ನುವಂತ ಒಂದು ಅದ್ಭುತವಾದ ಮಾತು ಹೇಳಿದ್ರು. ದ್ವಿತೀಯ ಪಿಯುಸಿ ಪರೀಕ್ಷೆಯ ಫಲಿತಾಂಶಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಮಧ್ಯಾಹ್ನ 1:30 ಅಷ್ಟೊತ್ತಿಗೆ ಇವತ್ತು ಫಲಿತಾಂಶ ಅನೌನ್ಸ್ ಆಗುತ್ತೆ. ಸೊ ಮಕ್ಕಳು ಯಾರು ಟೆನ್ಷನ್ ಮಾಡ್ಕೊಂಬೇಡಿ, ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ. ಆದ್ರೆ ಒನ್ಸ್ ಅಗೇನ್ ಜೆಪಿ ಶೆಟ್ಟಿ ಹೇಳ್ದಂಗೆ ಅದಷ್ಟೇ ಭವಿಷ್ಯ ಅಲ್ಲ, ನೀವು ನೋಡಿದಷ್ಟೇ ಭವಿಷ್ಯ ಅಲ್ಲ. ಅಲ್ಲೇನು ಪೇಪರ್ ಅಲ್ಲಿ ಏನ್ ನಂಬರ್ಸ್ ಬರುತ್ತೆ ಅದು ಮಾತ್ರ ಭವಿಷ್ಯ ಅಲ್ಲ, ಭವಿಷ್ಯ ಈಗ ಏನು ಫೇಸ್ಬುಕ್ ಎಲ್ಲ ಓದ್ತೀವಲ್ಲ, ಮಾರ್ಕ್ ಜುಕರ್ಬರ್ಗ್ ಡ್ರಾಪ್ ಔಟ್, ಮಾರ್ಕ್ ಜುಕರ್ಬರ್ಗ್ ಡ್ರಾಪ್ ಔಟ್, ಕಾಲೇಜಿನ ಕಿತ್ತು ಬಿಸಾಕಿದ್ರು. ಆಮೇಲೆ ಮೈಕ್ರೋಸಾಫ್ಟ್ ರಚನೆ ಮಾಡಿದ್ರಲ್ಲ ಯಾರು, ಬಿಲ್ ಗೇಟ್ಸ್, ಕಾಲೇಜ್ ಡ್ರಾಪ್ ಔಟ್, ಸರಿ ಇಲ್ಲಪ್ಪ ನೀನು ಹೋಗು ಅಂತ ಕಳಿಸಿದ್ರು ತುಂಬಾ ಜನ. ಆಯ್ತಾ? ಸೊ ಹಾಗಂತ ಅದಿಲ್ಲದೆ ನೀವು ಸಾಧನೆ ಮಾಡಬಹುದು. ಆದರೆ ಎಜುಕೇಶನ್ ಇದ್ದು ಕೂಡ ಸಾಧನೆ ಮಾಡ್ಲಿಕ್ಕಾಗತ್ತೆ. ಅದಕ್ಕೆ ಗೂಗಲ್ ಯಾರು ಪಿಚಾಯ್, ಸುಂದರ್ ಪಿಚಾಯ್ ಇದೊಂದು ಅದ್ಭುತ ಸ್ಟೋರಿ ಜೊತೆಗೆ ಇದ್ರ ಹೇಳ್ಬಿಡ್ತೀನಿ ನಾನು. ಸುಂದರ್ ಪಿಚಾಯ್ ಯಾವುದೋ ಒಂದು ಇಂಟರ್ವ್ಯೂಗೆ ಹೋಗ್ಬೇಕಾಗಿತ್ತಂತೆ, ವಿಮಾನದಲ್ಲಿ ಹೋಗ್ಬೇಕಾಗಿತ್ತಂತೆ. ಅವರ ತಂದೆಗೆ ಕರ್ಕೊಂಡು ಹೋಗೋದಕ್ಕೆ ಬಹಳ ಕಷ್ಟ ಆಗ್ತಾ ಇತ್ತಂತೆ. ಟಿಕೆಟ್ಗೆ ಅವರ ತಂದೆಯ 2 ತಿಂಗಳ ಸಂಬಳ ಬೇಕಿತ್ತಂತೆ. ಟಿಕೆಟ್ಗೆ 2 ತಿಂಗಳ ಸಂಬಳ. ಅವರು ಅದನ್ನು ಮಾಡ್ಕೊಂಡು ಹೋಗ್ತಾರೆ. ಎಜುಕೇಶನ್ ಮುಖಾಂತರ ಸುಂದರ್ ಪಿಚಾಯ್ ಇವತ್ತು ಎಷ್ಟಿದ್ದಾರೆ ಅಂತಂದ್ರೆ, ಅವರ 1 ತಿಂಗಳ ಸಂಬಳದಲ್ಲಿ ಒಂದು ಪ್ರೈವೇಟ್ ಜೆಟ್ ಖರೀದಿ ಮಾಡಬಹುದು. ಅದು ಎಜುಕೇಶನ್ಗಿರೋ ತಾಕತ್ತು. ಹಾಗಂತ ಎಜುಕೇಶನ್ ಮಾತ್ರವೇನಾ? ಅಲ್ಲ, ಅದಿಲ್ಲದೆ ಕೂಡ ಅದ್ಭುತಗಳನ್ನು ಮಾಡದಂತ ಜುಕರ್ಬರ್ಗ್ ಇದ್ದಾರೆ, ಆಮೇಲೆ ಬಿಲ್ ಗೇಟ್ಸ್ ಇದ್ದಾರೆ, ಸಚಿನ್ ತೆಂಡೂಲ್ಕರ್ ಇದ್ದಾರೆ, ಅನೇಕರಿದ್ದಾರೆ. ಹಾಗಾಗಿ ನಿಮ್ಗೆ ಏನ್ ಬೆಸ್ಟ್ ಅನ್ಸುತ್ತೋ ಅದನ್ನ ಮಾಡ್ತಾ ಹೋಗಿ. ಈ ರಿಪೋರ್ಟ್ ನಿಮ್ಗೆ ಎನಿಹೌ ಲೈಫ್ ಇಸ್ ಬ್ಯೂಟಿಫುಲ್. ಎಸ್, ಖಂಡಿತವಾಗಿ. ದ್ವಿತೀಯ ಪಿಯುಸಿ ಫಲಿತಾಂಶಕ್ಕೆ ಕೌಂಟ್ ಡೌನ್. ಇಂದು ಮಧ್ಯಾಹ್ನ 12:30ಕ್ಕೆ ಶಿಕ್ಷಣ ಸಚಿವರಿಂದ ಸುದ್ದಿಗೋಷ್ಠಿ. ದ್ವಿತೀಯ ಪಿಯುಸಿ ಪರೀಕ್ಷೆಯ ಫಲಿತಾಂಶಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಪರೀಕ್ಷೆ ಮುಗಿದಾಯಿತು, ಈಗ ಫಲಿತಾಂಶ ಹೊರಬೀಳೋದೊಂದೇ ಬಾಕಿ ಇದ್ದು ಇಂದು ರಿಸಲ್ಟ್ ಪ್ರಕಟವಾಗಲಿದೆ. ಮಧ್ಯಾಹ್ನ 12:30ಕ್ಕೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಸುದ್ದಿಗೋಷ್ಠಿ ನಡೆಸಿ ಫಲಿತಾಂಶ ಬಿಡುಗಡೆ ಮಾಡಲಿದ್ದಾರೆ. ಇನ್ನು ಸಚಿವರ ಸುದ್ದಿಗೋಷ್ಠಿ ಬಳಿಕ 1:30 ನಂತರ ಆನ್ಲೈನ್ ಮೂಲಕ ಫಲಿತಾಂಶ ನೋಡಬಹುದು. KARRESULTS.NIC.IN, KSEAB.Karnataka.gov.in ಈ 2 ವೆಬ್ಸೈಟ್ಗಳಲ್ಲಿ ದ್ವಿತೀಯ ಪಿಯುಸಿ ಫಲಿತಾಂಶ ಲಭ್ಯವಿರಲಿದೆ. ಮಾರ್ಚ್ 1ರಿಂದ 20ರವರೆಗೆ ನಡೆದ ಪರೀಕ್ಷೆಗೆ ಒಟ್ಟು 7,13,862 ವಿದ್ಯಾರ್ಥಿಗಳು ನೋಂದಾಯಿಸಿಕೊಂಡಿದ್ದರು. ಒಟ್ಟು 1,171 ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ನಡೆದಿತ್ತು. 6,61,474 ಹೊಸ ವಿದ್ಯಾರ್ಥಿಗಳು, 34,071 ಪುನರಾವರ್ತಿತ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ರು. ಸದ್ಯ ರಿಸಲ್ಟ್ಗೆ ಕೌಂಟ್ ಡೌನ್ ಶುರುವಾಗಿದ್ದು ವಿದ್ಯಾರ್ಥಿಗಳು ಆತಂಕ ಪಡುವುದು ಬೇಡ. ನಿಮಗೆ ಆಲ್ ದಿ ಬೆಸ್ಟ್. ತಿತ್ತಿ ತೊಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಆರಂಭದಲ್ಲೇ ಜಯಪ್ರಕಾಶ್ ಶೆಟ್ಟಿ ಅವರು ಒಂದೊಳ್ಳೆ ಮಾತು ಹೇಳಿದ್ರು. ಮಕ್ಕಳೇ, ದ್ವಿತೀಯ ಪಿಯುಸಿ ಮಕ್ಕಳೇ ಎಸ್ಪೆಷಲಿ ಹೆದರಬೇಡಿ, ಯಾವುದೇ ಕಾರಣಕ್ಕೂ ಹೆದರಬೇಡಿ, ಮತ್ತೆ ಆರಾಮಾಗಿರಿ, ಟೇಕ್ ಇಟ್ ಈಸಿ ಅನ್ನುವಂತ ಒಂದು ಅದ್ಭುತವಾದ ಮಾತು ಹೇಳಿದ್ರು. ದ್ವಿತೀಯ ಪಿಯುಸಿ ಪರೀಕ್ಷೆಯ ಫಲಿತಾಂಶಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಮಧ್ಯಾಹ್ನ 1:30 ಅಷ್ಟೊತ್ತಿಗೆ ಇವತ್ತು ಫಲಿತಾಂಶ ಅನೌನ್ಸ್ ಆಗುತ್ತೆ. ಸೊ ಮಕ್ಕಳು ಯಾರು ಟೆನ್ಷನ್ ಮಾಡ್ಕೊಂಬೇಡಿ, ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ. ಆದ್ರೆ ಒನ್ಸ್ ಅಗೇನ್ ಜೆಪಿ ಶೆಟ್ಟಿ ಹೇಳ್ದಂಗೆ ಅದಷ್ಟೇ ಭವಿಷ್ಯ ಅಲ್ಲ, ನೀವು ನೋಡಿದಷ್ಟೇ ಭವಿಷ್ಯ ಅಲ್ಲ. ಅಲ್ಲೇನು ಪೇಪರ್ ಅಲ್ಲಿ ಏನ್ ನಂಬರ್ಸ್ ಬರುತ್ತೆ ಅದು ಮಾತ್ರ ಭವಿಷ್ಯ ಅಲ್ಲ, ಭವಿಷ್ಯ ಈಗ ಏನು ಫೇಸ್ಬುಕ್ ಎಲ್ಲ ಓದ್ತೀವಲ್ಲ, ಮಾರ್ಕ್ ಜುಕರ್ಬರ್ಗ್ ಡ್ರಾಪ್ ಔಟ್, ಮಾರ್ಕ್ ಜುಕರ್ಬರ್ಗ್ ಡ್ರಾಪ್ ಔಟ್, ಕಾಲೇಜಿನ ಕಿತ್ತು ಬಿಸಾಕಿದ್ರು. ಆಮೇಲೆ ಮೈಕ್ರೋಸಾಫ್ಟ್ ರಚನೆ ಮಾಡಿದ್ರಲ್ಲ ಯಾರು, ಬಿಲ್ ಗೇಟ್ಸ್, ಕಾಲೇಜ್ ಡ್ರಾಪ್ ಔಟ್, ಸರಿ ಇಲ್ಲಪ್ಪ ನೀನು ಹೋಗು ಅಂತ ಕಳಿಸಿದ್ರು ತುಂಬಾ ಜನ. ಆಯ್ತಾ? ಸೊ ಹಾಗಂತ ಅದಿಲ್ಲದೆ ನೀವು ಸಾಧನೆ ಮಾಡಬಹುದು. ಆದರೆ ಎಜುಕೇಶನ್ ಇದ್ದು ಕೂಡ ಸಾಧನೆ ಮಾಡ್ಲಿಕ್ಕಾಗತ್ತೆ. ಅದಕ್ಕೆ ಗೂಗಲ್ ಯಾರು ಪಿಚಾಯ್, ಸುಂದರ್ ಪಿಚಾಯ್ ಇದೊಂದು ಅದ್ಭುತ ಸ್ಟೋರಿ ಜೊತೆಗೆ ಇದ್ರ ಹೇಳ್ಬಿಡ್ತೀನಿ ನಾನು. ಸುಂದರ್ ಪಿಚಾಯ್ ಯಾವುದೋ ಒಂದು ಇಂಟರ್ವ್ಯೂಗೆ ಹೋಗ್ಬೇಕಾಗಿತ್ತಂತೆ, ವಿಮಾನದಲ್ಲಿ ಹೋಗ್ಬೇಕಾಗಿತ್ತಂತೆ. ಅವರ ತಂದೆಗೆ ಕರ್ಕೊಂಡು ಹೋಗೋದಕ್ಕೆ ಬಹಳ ಕಷ್ಟ ಆಗ್ತಾ ಇತ್ತಂತೆ. ಟಿಕೆಟ್ಗೆ ಅವರ ತಂದೆಯ 2 ತಿಂಗಳ ಸಂಬಳ ಬೇಕಿತ್ತಂತೆ. ಟಿಕೆಟ್ಗೆ 2 ತಿಂಗಳ ಸಂಬಳ. ಅವರು ಅದನ್ನು ಮಾಡ್ಕೊಂಡು ಹೋಗ್ತಾರೆ. ಎಜುಕೇಶನ್ ಮುಖಾಂತರ ಸುಂದರ್ ಪಿಚಾಯ್ ಇವತ್ತು ಎಷ್ಟಿದ್ದಾರೆ ಅಂತಂದ್ರೆ, ಅವರ 1 ತಿಂಗಳ ಸಂಬಳದಲ್ಲಿ ಒಂದು ಪ್ರೈವೇಟ್ ಜೆಟ್ ಖರೀದಿ ಮಾಡಬಹುದು. ಅದು ಎಜುಕೇಶನ್ಗಿರೋ ತಾಕತ್ತು.
ಹಾಗಂತ ಎಜುಕೇಶನ್ ಮಾತ್ರವೇನಾ? ಅಲ್ಲ, ಅದಿಲ್ಲದೆ ಕೂಡ ಅದ್ಭುತಗಳನ್ನ ಮಾಡದಂತ ಜುಕರ್ಬರ್ಗ್ ಇದ್ದಾರೆ, ಆಮೇಲೆ ಬಿಲ್ ಗೇಟ್ಸ್ ಇದ್ದಾರೆ, ಸಚಿನ್ ತೆಂಡೂಲ್ಕರ್ ಇದ್ದಾರೆ, ಅನೇಕರಿದ್ದಾರೆ. ಹಾಗಾಗಿ ನಿಮ್ಗೆ ಏನ್ ಬೆಸ್ಟ್ ಅನ್ಸುತ್ತೋ ಅದನ್ನ ಮಾಡ್ತಾ ಹೋಗಿ. ಈ ರಿಪೋರ್ಟ್ ನಿಮ್ಗೆ ಎನಿ ಹೌ ಲೈಫ್ ಇಸ್ ಬ್ಯೂಟಿಫುಲ್. ಎಸ್, ಖಂಡಿತವಾಗಿ. ದ್ವಿತೀಯ ಪಿಯುಸಿ ಫಲಿತಾಂಶಕ್ಕೆ ಕೌಂಟ್ ಡೌನ್. ಇಂದು ಮಧ್ಯಾಹ್ನ 12:30ಕ್ಕೆ ಶಿಕ್ಷಣ ಸಚಿವರಿಂದ ಸುದ್ದಿಗೋಷ್ಠಿ. ದ್ವಿತೀಯ ಪಿಯುಸಿ ಪರೀಕ್ಷೆಯ ಫಲಿತಾಂಶಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಪರೀಕ್ಷೆ ಮುಗಿದಾಯಿತು, ಈಗ ಫಲಿತಾಂಶ ಹೊರಬೀಳೋದೊಂದೇ ಬಾಕಿ ಇದ್ದು ಇಂದು ರಿಸಲ್ಟ್ ಪ್ರಕಟವಾಗಲಿದೆ. ಮಧ್ಯಾಹ್ನ 12:30ಕ್ಕೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಸುದ್ದಿಗೋಷ್ಠಿ ನಡೆಸಿ ಫಲಿತಾಂಶ ಬಿಡುಗಡೆ ಮಾಡಲಿದ್ದಾರೆ. ಇನ್ನು ಸಚಿವರ ಸುದ್ದಿಗೋಷ್ಠಿ ಬಳಿಕ 1:30 ನಂತರ ಆನ್ಲೈನ್ ಮೂಲಕ ಫಲಿತಾಂಶ ನೋಡಬಹುದು. KARRESULTS.NIC.IN, KSEAB.Karnataka.gov.in ಈ 2 ವೆಬ್ಸೈಟ್ಗಳಲ್ಲಿ ದ್ವಿತೀಯ ಪಿಯುಸಿ ಫಲಿತಾಂಶ ಲಭ್ಯವಿರಲಿದೆ. ಮಾರ್ಚ್ 1ರಿಂದ 20ರವರೆಗೆ ನಡೆದ ಪರೀಕ್ಷೆಗೆ ಒಟ್ಟು 7,13,862 ವಿದ್ಯಾರ್ಥಿಗಳು ನೋಂದಾಯಿಸಿಕೊಂಡಿದ್ದರು. ಒಟ್ಟು 1,171 ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ನಡೆದಿತ್ತು. 6,61,474 ಹೊಸ ವಿದ್ಯಾರ್ಥಿಗಳು, 34,071 ಪುನರಾವರ್ತಿತ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ರು. ಸದ್ಯ ರಿಸಲ್ಟ್ಗೆ ಕೌಂಟ್ ಡೌನ್ ಶುರುವಾಗಿದ್ದು ವಿದ್ಯಾರ್ಥಿಗಳು ಆತಂಕ ಪಡೋದು ಬೇಡ. ನಿಮಗೆ ಆಲ್ ದಿ ಬೆಸ್ಟ್. ತಿತ್ತಿ ತೊಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಏನೆಲ್ಲ ಪ್ರಾಬ್ಲಮ್ ಆಯ್ತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ, ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ ಎಲ್ ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆಯಲ್ಲಿ ಬಂತ? ಯಾಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ ಅಂತ ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಕಿತ್ತೋದ್ರೆ ಏನು ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು ಎಮ್ಎಲ್ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್, ರಾಡಿಷನ್ ಬ್ಲೂ. ಮೀಟಿಂಗ್ ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 200 ರೂಪಾಯಿ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀನಿ ಬರ್ತೀನಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ಲ ಮೇಲೆ ಭಾರಿ ಐಟ್ ಅದು ಮಾರ. ಮೇಡಮ್ ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಾದ್ರೆ ಬೆಳಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಸ್ಕೊಂತೀರಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.